ನಮಸ್ಕಾರ ಸರ್, ಎಲ್ಲ ರೈತ ಬಂಧುವರಿಗೆ. ನಾವು ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ಕಲಘಟಗಿ ಭಾಗದ ತಪಕದ ಹೊನ್ನಹಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬರು ರೈತರು ಭೇಟಿಯಾಗಲಿ ಬಂದಿದ್ವಿ. ಅವರು ಆಲ್ರೆಡಿ ನಮ್ಮದು ಗೊಬ್ಬರನ ಉಪಯೋಗ ಮಾಡಿದ್ದಾರೆ, ಕರ್ಣ ಅಂತ ಒಂದು ಗೊಬ್ಬರ. ಅದು ಯಾವ ಥರ ಬಂದಿದೆ ಏನಂದ್ರೆ ಅವ್ರ ಕಡೆಯಿಂದ ನಾವು ಮಾಹಿತಿ ತಿಳಿದುಕೊಳ್ಳೋಣ. ಸರ್, ನಿಮ್ಮ ಪರಿಚಯ ಹೇಳ್ರಿ ಸರ್. ಬಸವರಾಜ್ ಒಪ್ಪಾಗಡಿ ಅಂತ್ರಿ ಸರ್. ಊರು ಸರ? ಊರು ತಪಕದ ಹೊನ್ನಹಳ್ಳಿ ಸರ್. ತಪಕದ ಹೊನ್ನಹಳ್ಳಿ ತಾಲೂಕು ಕಲಘಟಗಿ ಸರ್. ಕಲಘಟಗಿ ತಾಲೂಕು ತಪಕದ ಹೊನ್ನಹಳ್ಳಿ ಗ್ರಾಮ. ಹಾಂ ಸರ್. ಹೌದು ಸರ್. ನಿಮ್ದು ಟೋಟಲಿ ಎಲ್ಲ ಭೂಮಿ ಎಷ್ಟಿದೆ ಸರ್? 20 ಎಕರೆ ಸರ್. 20 ಎಕರೆ ಭೂಮಿ ಸರ್. ಸರ್. ಎಷ್ಟು ವರ್ಷ ಸರ್ ನೀವು ವ್ಯವಸಾಯ ಮಾಡಕತ್ತು? ಒಂದೀಗ 14-15 ವರ್ಷ. 15 ವರ್ಷದಿಂದ ವ್ಯವಸಾಯ ಮಾಡಕತ್ತೀರಿ ಸರ್. ಓಕೆ ಸರ್. ಈ ವ್ಯವಸಾಯ ಮಾಡೋ ಮುಂದೆ ಈ ಕಬ್ಬಿಗೆ ಎಷ್ಟು ಎಕರೆ ಇದೆ ಸರ್ ಇದು ಹೊಲ? ಇದು 2.5 ಎಕರೆ. ಈ 2.5 ಎಕರೆಗೆ ಏನು ಮಾಡಿದಿರಿ? ನಮ್ದು ಒಂದು ಇನೋವೇಟಿವ್ ಕಂಪ್ನಿ ವತಿಯಿಂದ ಒಂದು ಕರ್ಣ ಈ ಗೊಬ್ಬರ ಹಾಕಿದಿರಿ ಸರ್. ಸರ್ ಈ ಪರಿಚಯ ಇದ್ರ ಪರಿಚಯ ಹೆಂಗ ಸರ್? ಇದು ಅವ್ರ ನಂಬರ್ ತಗೊಂಡಿದ್ವಿ ಸರ್. ಅವ್ರದ್ದು ಗುಡ್ಡದ ಬಸವೇಶ್ವರ ಗುಡ್ಡದ ಬಸವೇಶ್ವರ ಅಂಗಡಿ ಕಡೆಯಿಂದ ನೀವು ಗೊಬ್ಬರ ತಗೊಂಡಿದ್ದೀರಿ ಸರ್. ಅವರೇ ಹೇಳಿದ್ರು ನಿಮ್ಗೆ ಈ ತರ ಗೊಬ್ಬರ ಹಾಕ ಅಂತ ಹೇಳಿ ಸರ್. ಅವ್ರು ಫಸ್ಟ್ ಟೈಮ್ ಕಬ್ಬ ಹಾಕುವಾಗ ಇದನ್ನ 3 ಪಿಸಿ ಹಾಕಿದ್ವಿ ಸರ್. 3 ಬ್ಯಾಗ್ ಹಾಕಿ ಸರ್. ಮತ್ತೆ ನೆಕ್ಸ್ಟ್ ಮತ್ತೆ 3 ಬ್ಯಾಗ್. 3 ಬ್ಯಾಗ್ ಒಟ್ಟು 6 ಬ್ಯಾಗ್ ಹಾಕಿದ್ದೀರಿ ಸರ್. ಓಕೆ ಸರ್. ಈಗ 6 ಬ್ಯಾಗ್ ಹಾಕೋದ್ರಿಂದ ಸರ್ ಬೆಳೆಯಲ್ಲಿ ಏನೇನು ಬದಲಾವಣೆ ಆಗ್ತದೆ? ಇದು ಕಲರ್ ಚೇಂಜ್ ಆಗತ್ತೆ ಸರ್. ಕಲರ್ ಚೇಂಜ್ ಆಗ್ತದೆ. ಹಾಂ ಸರ್. ಮತ್ತೆ ಮರಿಗಿರಿ ಜಾಸ್ತಿ ಆಗತ್ತೆ ಸರ್. ಹೆಂಗ್ ಹೊಡಿದೆ ಸರ್ ಮರಿ? ಮರಿ ಜಾಸ್ತಿ ಹೋಗೈತ್ರಿ. ಹ್ಞೂ ರೀ. ಇದು ಲವಣಿ ಕಬ್ಬು. ಇದು ಯಾವ ವೆರೈಟಿ ಸರ್? ಇದು ಚಂದಗಾಡ್ರಿ. ಹೌದ್ರಿ. ಹಾಂ ಹಾಂ. ಕಲರ್ ಜಾಸ್ತಿ ಆಗ್ತದೆ, ಮರಿನೂ ಜಾಸ್ತಿ ಹೊಡಿತಾ ಇದೆ. ಹಾಂ ರೀ. ಈ ಥರ ಆಗೋದ್ರಿಂದ ಏನು ಬೆಳೆಯಲ್ಲಿ ಏನು ಬದಲಾವಣೆ ಆಗುತ್ತೆ? ಈಗ ಕಲರ್ ಕಳ್ಕೊಂಡ್ರಿ ಸರ್. ಹ್ಞೂ ರೀ. ಕಲರ್ ಇದು ಕಪ್ಪಗೆ ಇರ್ತೈತ್ರಿ. ಕಪ್ಪಗೆ ಇರ್ತೈತಿ. ಈ ಬೇರೆ ಗೊಬ್ಬರ ಕೊಟ್ಟಾಗೆಲ್ಲ ಕಲರ್ ಎಷ್ಟು ದಿನ ಇರುತ್ತೆ? ಅದ್ರದ ಈ ಸರ್ವೇ ಸಾಮಾನ್ಯವಾಗಿ ಬೇರೆ ಗೊಬ್ಬರ ಕೊಟ್ಟಿರ್ತಾರ, ಕಲರ್ ಎಷ್ಟು ದಿನ ಇರುತ್ತೆ? ಒಂದು 8 ದಿನ. ಇದು ಎಷ್ಟು ದಿನ ಆಯ್ತು ಇರುತ್ತೆ? ಈಗ ಒಂದು 15 ದಿವಸ ಸರ್. ಓಕೆ ಓಕೆ. ಅದು 8 ದಿನಕ್ಕೆ ಕಲರ್ ಹೋಗುತ್ತೆ, ಇದು 15 ದಿನಕ್ಕೆ ಕಲರ್ ಆಗೇ ಉಳಿದಿದೆ, ಇದು ಕಪ್ ಕಲರ್. ಹಾಂ ರೀ. ಈ ಥರ ಇರೋದ್ರಿಂದ ನಿಮ್ಗೆ ಇಳುವರಿ ಹೆಂಗೆ ಜಾಸ್ತಿ ಆಗುತ್ತಾ? ಹಾಂ ಸರ್. ಟನ್ನೇಜ್ ಇಳುವರಿ ಜಾಸ್ತಿ ಬರ್ತೈತಿ. ಕಲರ್ ಜಾಸ್ತಿ ಇತ್ತಂದ್ರೆ ಇಳುವರಿ ಜಾಸ್ತಿ ಆಗ್ತದೆ ಅಂತ. ಓಕೆ ಓಕೆ ಸರ್. ಈಗ ಸರ್ ಈ ಗೊಬ್ಬರ ಹಾಕೋದ್ರಿಂದ ಬೆಳೆಯಲ್ಲಿ ಈ ಥರ ಆಗ್ತದೆ ಅಂತಂದ್ರೆ ಬೇರೆ ರೈತರು ಉಪಯೋಗ ಮಾಡ್ಬೋದು. ಕಪ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಏನಾಗ ಸರ್ ಎಕರೆಗೆ ಎಷ್ಟು ಇಳುವರಿ ಜಾಸ್ತಿ ಆಗ್ಬೋದು ಸರ್? ಇದು ಈ ತರ ಬಂದ್ರ ಈ ತರ 50 ಟನ್ ಇಳುವರಿ, 50 ಟನ್ ಟೋಟಲಿ ಬರುತ್ತೆ ಸರ್. ಓಕೆ ಸರ್. ಓಕೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಚಂದ್ರು ಹಿರೇಮಠ ಅಂತ ಹೇಳಿ. ಚಂದ್ರು ಹಿರೇಮಠ ಅಂತ. ನಮ್ಮ ಕಂಪ್ನಿ ಗೊಬ್ಬರ ಯಾವ್ದು ಪರಿಚಯ ಆಗಿಲ್ಲ ಸರ್. ಇವಾಗ ಬಂದಿರಿ ಸರ್. ಈಗ ಇವ್ರದ್ದು ಬೆಳೆ ನೋಡಿದ್ರಿ ಸರ್, ಹೆಂಗ ಅನ್ಸುತ್ತೆ ಸರ್? ಪರವಾಗಿಲ್ಲ ಸರ್. ಈ ಕೆಮಿಕಲ್ ಫರ್ಟಿಲೈಸರ್ಗಿಂತಾನು ಒಂದ್ ಸ್ವಲ್ಪ ಅಡ್ಡಿಲ್ಲ. ಇದು ಮರಿ ಜಾಸ್ತಿ ಐತಿ ಸರ್. ಅದ ನಾವು DAP ಹಾಕಿ ಬೆಳೆದ ಸರ್. ಈಗ ಈ ತರ ಮರಿ ಇಲ್ಲ. ಇದು ಮರಿ ಜಾಸ್ತಿ ಐತ್ರಿ. ಗ್ರೀನ್ನೆಸ್ ಜಾಸ್ತಿ ಐತ್ರಿ, ಹಸಿರು ಜಾಸ್ತಿ ಐತಿ ಸರ್. ನಮ್ದು ಲೈಟ್ ಆಗೈತ್ರಿ. ಈಗ ನಾನು 20 ದಿನ ಆತ್ರಿ DAP ಕೊಟ್ಟೆ. ಈಗ ಅದು ಆಲ್ರೆಡಿ ಹಳದಿ ಬೆಳ್ಳಗಾಗದ್ರಿ. ಇದು ಒಂದ್ ಸ್ವಲ್ಪ ಕಲರ್ ಜಾಸ್ತಿ ಐತಿ. 20 ದಿನ ಸರ್ ಕಲರ್ ಬಿಟ್ಟು ಕೊಟ್ಟಿಲ್ಲ. ಇದು ಬಿಟ್ಟು ಕೊಟ್ಟಿಲ್ಲ ಸರ್. ಇದು 20 ದಿನ ಮೇಲೆ ಆತ್ ಬಿಡ್ರಿ. ಇದು ಆಗಿಲ್ಲ. ನಮ್ದು ಬೆಳಗಾಗತ್ರಿ. ಈಗ ನೆಕ್ಸ್ಟ್ ಟೈಮ್ ಹಾಕಬೇಕಾರೆ ನಾವ್ ನಿಮ್ಮ ಹೊಲಕ್ಕೆ ಸರ್? ಹಾಂ ಸರ್. ಹಾಕ್ಬೇಕಾದ್ರೆ ಕರ್ಣ ಹಾಕ್ಬೋದು ಸರ್ ನೀವು? ಇದನ್ನ ಟ್ರೈ ಮಾಡ್ತೇನೆ ಸರ್. ನಾನು ಟ್ರೈ ಮಾಡ್ತೀರಿ ಸರ್ ಬಗ್ಗೆ. ಈಗ ಇವ್ರಿಂದ ನಿಮ್ಮಿಂದ ನಮ್ಗೆಲ್ಲ ಮಾಹಿತಿ ಸಿಗ್ತದೆ ಸರ್. ಆ ಗುಡ್ಡದ ಬಸವೇಶ್ವರ ಅಂತ ಇದಾರೆ ಸರ್, ಅವ್ರ ಅಂಗಡಿಗೆ ಹೋಗಿರಿ ಸರ್, ಕರ್ಣ ಸಿಗ್ತದೆ ಸರ್. ತಂದು ಹಾಕೊಳ್ಳಿ ಸರ್. ಹಾಕೊಂಡು ಇದೇ ತರ ನೀವು ಸಹಿತ ಬೆಳೆ ಇಳುವರಿ ತೆಗಿರಿ ಸರ್. ಸರ್ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ನಿಮ್ಮ ಹೆಸರು ಸರ್? ಮಾಚಯ್ಯ. ಹೊಲ ಎಷ್ಟು? ನಮ್ದು ಒಂದು 7 ಎಕರೆ ಐತಿ. 7 ಎಕರೆ ಹೊಲ ಐತ್ರಿ. ಕಬ್ಬ ಹಾಕಿರಿ ನೀವು ರೀ? ಒಂದು 2.5 ಎಕರೆ ಹಾಕಿ. 2.5 ಎಕರೆ. ಈ ಬೆಳೆ ಹೆಂಗ್ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಚಲೋ ಅನ್ಸುತ್ತೆ. ಹೆಂಗ್ ಚಲೋ ಅನ್ಸುತ್ತೆ ಸರ್? ಇದು ಹತ್ತು ಐತ್ರಿ. ಹ್ಞೂ ರೀ. ಕಲರ್ ಜಾಸ್ತಿ ಇದೆ. ಮರಿ ಬಾಳ ತೊಗೊಂಡೋಗ್ರಿ. ಮರಿ ಜಾಸ್ತಿ ಇದೆ. ಮತ್ತೆ ಇಳುವರಿನೂ ಚಲೋ ಬರ್ಬೋದು ಅನ್ಸೈತ್ರಿ ನಮಗೆ. ಮತ್ತೆ ನೋಡಿ ಸರ್, ಈಗ ಮರಿನೂ ಜಾಸ್ತಿ ಇದೆ, ಕಲರ್ ಜಾಸ್ತಿ ಇದೆ ಅಂದ್ರೆ 100% ನಮ್ಗೆ ಇಳುವರಿಲೇ ಜಾಸ್ತಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಸರ್. ಹ್ಞೂ ರೀ. ಈ ನಿಮ್ಮ ಹೊಲದಲ್ಲಿ ಹೆಂಗಿದೆ ಸರ್ ಕಬ್ಬು? ಈಗ ನಮ್ದು ಹಿಂಗೈತ್ರಿ, 10 ಕಬ್ಬು ಐತ್ರಿ. 10 ಕಬ್ಬು ಸರ್. ಅದಕ್ಕೆ ಏನಾರು ಹಾಕಿರಿ ಸರ್ ಕರ್ಣ? ಇನ್ಮೇಲೆ ಹಾಕ್ತಂದ್ರಿ. ಪರಿಚಯ ಆತಲ್ರಿ, ತೊಗೊಂಡು ಹಾಕ್ತಿವ್ರಿ. ಹೌದ್ರಾ? ಹಾಕಿ ಸರ್ ನಿಮ್ಮ ಹೊಲಕ್ಕೆ ಸರ್. ಹಾಗೆ ಸರ್ ಇನ್ನೊಬ್ರು ರೈತರು ಇದ್ದಾರೆ ಸರ್. ನಿಮ್ಮ ಹೆಸರು ಸರ್? ನಾಗರಾಜ್ ಬಸವಣ್ಣಪ್ಪ ಜಿನ್ನೂರ್ ಸರ್. ನಿಮ್ದು ಎಷ್ಟಿದೆ ಸರ್ ಭೂಮಿ? 10 ಎಕರೆ ಐತ್ರಿ. 10 ಎಕರೆ ಭೂಮಿ ಸರ್. 10 ಎಕರೆಗೆ ನಮ್ದು ಏನಾರ ಹಾಕಿದ್ರಿ ಸರ್? ಹಾಕಿನ್ರಿ ಸರ್. ಯಾವ್ದು ಹಾಕಿದ್ರಿ ಸರ್? ಕರ್ಣ ಗೊಬ್ಬರ ಹಾಕಿದ್ರಿ? ಹಾಂ ಸರ್. ಕರ್ಣ ಹಾಕಿನ್ರಿ. 6 ಬ್ಯಾಗ್ ತೊಗೊಂಡು ಹೋಗಿ. 6 ಬ್ಯಾಗ್ ಎದಕ್ಕೆ ಹಾಕಿದ್ರಿ ಸರ್? ಕಬ್ಬಿಗೆ ಹಾಕಿದ್ರಿ. ಹೆಂಗ್ ಬಂದಿದೆ ಸರ್ ನಿಮ್ದು ಕಬ್ಬು? ಚಲೋ ಬಂದ್ರಿ. ಹಾಂ ಸರ್. ಚಲೋ ಐತ್ರಿ ಕಬ್ಬು. ಕರ್ರಗ ಚಲೋ ಐತಿ. DAP ಗಿಂತ ಹೆಚ್ಚಿಗೆ ಮರಿ ತೊಗೊಂಡೋಗಿ. ಮರಿ ತೊಗೊಂಡಿ ಸರ್.
ಓಕೆ ನೆಕ್ಸ್ಟ್ ರಿಮೈನಿಂಗ್ ನಿಮ್ಮ ಅಕ್ಕಪಕ್ಕ ಇರುವಂತ ರೈತರಿಗೆ ಹೇಳಿ ಸರ್, ಅವರು ಸಹಿತ ಪ್ರತಿಯೊಬ್ಬರು ಈ ಗೊಬ್ಬರನ ಯೂಸ್ ಮಾಡಲಿ. ಓಕೆ ಸರ್, ಓಕೆ, ತುಂಬಾ ಧನ್ಯವಾದಗಳು ಸರ್. ಕರೋನಾ ಗೊಬ್ಬರ ಹಾಕಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಸರ್ ನಮ್ಗೆ. ಕನ್ನಡ ಗೊಬ್ಬರ ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಮಹಾಭಾರತ ಅರ್ಜುನ ಆಗ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ ಟಾರ್ಗೆಟ್ ಏನಿದ್ರು ಕರ್ಣ, ನಮ್ ಟಾರ್ಗೆಟ್ ಏನಿದ್ರು ಕರ್ಣ, ನಮ್ ಟಾರ್ಗೆಟ್ ಏನಿದ್ರು ಕರ್ಣ.